ಅತಿಗೆ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಿಮಗೆ ನಮ್ಮಿಂದ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅವಮಾನ ಆಗಿರೋದು. ಅಷ್ಟು ಜನರ ಮುಂದೆ ನಿನ್ನ ಗಂಡ ನನ್ನ ಮಗನ ಛತ್ರದಿಂದ ಹೆಂಗೆ ಆಚೆ ತಳೆದ ಗೊತ್ತಾ? ನೆನಪಿದೆ ತಮಗೆ? ಮೀನು, ಮತ್ತೆ ಮತ್ತೆ ಅದನ್ನೇ ಒತ್ತಿ ಒತ್ತಿ ಹೇಳಿ ಯಾಕೆ ಅವ್ರ ಮನಸ್ಸು ನೋಯಿಸ್ತ್ಯಾ? ಇವ್ರ ಗಂಡನ ಜಾಗದಲ್ಲಿ ಅವತ್ತು ನಾನು ಇದ್ದಿದ್ರೆ ನಾನು ಅದೇ ಕೆಲಸ ಮಾಡಿರ್ತಿದ್ದೆ. ತಂಗ್ಯಮ್ಮ, ಇವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ರೀ, ಏನು ಇಲ್ಲೇ ಇರಬೇಕು ಅಂತ ಹರಕೆ ಹೊತ್ಕೊಂಡಿದ್ದೀರಾ? ಇವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬನ್ನಿ ಹೊರಡೋಣ. ಅಜ್ಜಿ 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 ಅಯ್ಯೋ, ನಿನ್ನ ಆ ಹಾಳಾದ ಫೋನ್ ಕೈಯಲ್ಲೇ ಇರ್ಬೇಕಾ? ಹೌದು, ಇರ್ಬೇಕು. ಏನಿವಾಗ? ನಾನು ತಿಂಡಿ ಕೊಟ್ಟೆ ತಾನೆ, ಸುಮ್ಮನೆ ತಿನ್ನಿ. ಅದ್ಯಾರಿಗೆ? ನಿಮ್ ಮಗಂಗೆ. ಅಬ್ಬಾ, ಇವಳು ತಿಂಡಿ ಕೊಡಲ್ಲ ಅಂತ ಹಠ ಮಾಡ್ತಾಳೆ ಅಂತ ತಿಳ್ಕೊಂಡಿದ್ದೆ. ಸದ್ಯ ತಗೊಂಡು ಹೋಗಿ ಕೊಡ್ತಾ ಇದ್ದಾಳೆ. ಯಾರದು? ಕಮಿನ್. ಬಾಗ್ಲವರೆಗೂ ಬಂದು ಒಳಗೆ ಬರೋದಕ್ಕೇನು ಕಷ್ಟ? ಕೆಲಸ ಮಾಡ್ತಿರೋದು ಕಾಣಲ್ವಾ? ಬಂದು ಒಳಗಿಟ್ಟು ಹೋಗ್ಬೇಕು. ಪಾಪು, ಪಾಪು, ಯಾಕೆ ಹೀಗೆ ಹಠ ಮಾಡ್ತಿದೀಯಾ? ನೀನು ಹಠ ಸಾಧಿಸಿದ್ರೆ ನಾನು ಸಂತೋಷವಾಗಿರಕ್ಕೆ ಸಾಧ್ಯ ಇದೆಯಾ? ನೋಡು ಪಾಪು, ನನಗೆ ತುಂಬಾ ಬೇಜಾರಾಗ್ತಿದೆ. ಕೆಲಸ ಮಾಡೋಕ್ಕೂ ಆಗ್ತಿಲ್ಲ. ದಯವಿಟ್ಟು ಹೀಗಿರ್ಬೇಡ ಮಗಳೇ, ಪ್ಲೀಸ್. ಅಕ್ಕನೂ ನಿಮ್ಮನ್ನ ಇಷ್ಟೇ ಪ್ರೀತಿ ಮಾಡ್ತಾಳೆ. ನಾನೇ ಎಷ್ಟೋ ವಾಸಿ, ನೀವ ಅವಳ ಜೊತೆ ಇನ್ನೂ ಕೆಟ್ಟಾಗಿ ನಡ್ಕೋತೀರಾ. ಹೇಳೋದು ಅರ್ಥ ಆಗ್ತಿಲ್ವಾ? ಬನ್ನಿ ಹೊರಡೋಣ. ಅತಿಗೆ, ಇನ್ನೊಂದು ಸ್ವಲ್ಪ ಹೊತ್ತಿರಿ. ಮಕ್ಕಳ ಮದುವೆ ಬಗ್ಗೆ ನಾವಿನ್ನೂ ಮಾತೇ ಆಡಿಲ್ಲ. ಮೊದಲು ನಿಮ್ಮ ಗಂಡನ ಕರ್ಕೊಂಬನ್ನಿ, ಆಮೇಲೆ ಮಾತುಕತೆ ಬಗ್ಗೆ ಯೋಚನೆ ಮಾಡೋಣ. ರೀ, ಇನ್ನೂ ಏನು ನೋಡ್ತಾ ನಿಂತಿದ್ದೀರಾ? ನಡೀರಿ ಅಂದೆ. ಅದಕ್ಕೆ ಹೇಳೋದು, ಜಲ ಸೋಸಿ ನೀರು ತರಬೇಕು, ಕುಲ ನೋಡಿ ಹೆಣ್ಣು ತರಬೇಕು ಅಂತ. ಇವ್ರ ಗಂಡ ಮಗಳನ್ನೇ ಮನೆಯಿಂದ ಆಚೆ ಹಾಕಿದ್ರಂತೆ.
ಮೀನು, ನಿನ್ ನಾಲ್ಗೆ ಮಿತಿ ಮೀರ್ತಾ ಇದೆ. ನೀವೇನಾದ್ರೂ ಅನ್ಕೊಳ್ರಿ, ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಷ್ಟೇ. ಅಪ್ಪನ್ಗೆ ಮಗಳು ಕಂಡ್ರೆ ಆಗಲ್ಲ, ಮಗಳು ಮಾತ್ರ ಅಪ್ಪನ್ಗೋಸ್ಕರ ಪ್ರೀತಿಸಿದವನೇ ಬಿಟ್ಬಿಡ್ತಾಳೆ. ಇಂಥವಳ ಮನೆ ತುಂಬಿಸ್ಕೊಂಡ್ರೆ ನಾಳೆ ಅವ್ರ ಅಪ್ಪನಿಗೋಸ್ಕರ ಗಂಡನ್ನೇ ಬಿಟ್ಬಿಟ್ರೆ ಏನ್ರಿ ಗತಿ? ಅಮ್ಮು, ಏನ್ ಮಾತಾಡ್ತಿದ್ದೀರಾ? ಇವ ನಿನಗಿದೆಲ್ಲ ಗೊತ್ತಾಗಲ್ಲ ಕಣೋ, ಬಾರೋ ಸುಮ್ನೆ. ಅಮ್ಮು ಅಮ್ಮು, ಪ್ರಾರ್ಥನಾ ಪ್ರಾರ್ಥನಾ. ತಂಗ್ಯಮ್ಮ, ದಯವಿಟ್ಟು ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಮ್ಮ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಧೈರ್ಯವಾಗಿರಿ. ಬರ್ತೀನಿ ಮಗಳೇ. ಸೂರ್ಯ, ಬಾಪ. ಅಮ್ಮ, ಅಮ್ಮ, ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೇನಪ್ಪ, ಆದ್ರೆ ಸ್ವಲ್ಪ ಮುಂಗೋಪ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಇನ್ನು ಚಿಕ್ಕ ಹುಡುಗಿ. ಹಾಗೇನಿಲ್ಲ ಅಜ್ಜಿ, ಕೆಲಸದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಅಂಡ್ ಶಿ ಇಸ್ ಟ್ಯಾಲೆಂಟೆಡ್ ಟು. ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದು ಜಾಸ್ತಿ. ನಥಿಂಗ್ ಟು ವರಿ. ಇನ್ನೂ ಇಂಟರ್ನ್ ಅಲ್ವಾ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಡೋಂಟ್ ವರಿ. ಎಷ್ಟು ಒಳ್ಳೆ ಮನ್ಸಪ್ಪ ನಿಂದು. ನನ್ನ ಮೊಮ್ಮಗಳನ್ನ ಸರಿದಾರಿ ತರೋದಕ್ಕೆ ನಿನ್ನಿಂದನೇ ಆಗೋದು. ನೋಡಪ್ಪ, ಅವಳಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ ಅವಳನ್ನ ಸ್ವಲ್ಪ ಬದಲಾಯಿಸು, ಅಷ್ಟು ಸಾಕು. ಅಂದಾಗೆ ಯಾವಾಗ್ಲಾದ್ರೂ ಸ್ವಲ್ಪ ಬಿಡುವು ಮಾಡ್ಕೊಂಡು ನಮ್ಮ ಮನೆಗೆ ಬಾಪ್ಪ. ಶೋರ್ ಅಜ್ಜಿ, ಖಂಡಿತ. ಆಯ್ತು. ಅಜ್ಜಿ, ಯಾರನ್ನ ಮನೆಗೆ ಇನ್ವೈಟ್ ಮಾಡ್ತಿದ್ದೀರಾ? ಯಾರಾದ್ರೂ ಇರ್ಲಿ, ನಿಮ್ಮ ಅಪ್ಪನಿಗೆ ತಿಂಡಿ ಕೊಟ್ಟಿಯಾ? ತಿಂದ ಅವನು? ಎಷ್ಟಾದ್ರೂ ನಿಮ್ ಮಗ ತಾನೆ, ನೀವೇ ಹೋಗಿ ಕೇಳ್ಕೊಳ್ಳಿ. ಹ ಅಜ್ಜಿ, ನನ್ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೀರಾ? ಅಯ್ಯೋ ಅಯ್ಯಯ್ಯೋ, ರಾಮಾಚಾರಿನಾ? ಅಜ್ಜಿ, ಯಾಕೆ, ಏನಾಯ್ತು? ನಿಮಗ್ ಯಾರು ಹೇಳಿದ್ದು ನನ್ ಫೋನಲ್ಲಿ ಮಾತಾಡಕ್ಕೆ? ಯಾರು ಯಾಕೆ ಹೇಳ್ಬೇಕು? ನಾನು ನಿಮ್ಮ ಅಜ್ಜಿ, ಅಷ್ಟು ಅಧಿಕಾರ ಇಲ್ವಾ? ಅಜ್ಜಿ, ನಿಮ್ಮನ್ನ ಆಮೇಲೆ ಬಂದು ವಿಚಾರಿಸ್ಕೊಳ್ತೀನಿ. ನನ್ನೇನೆ ವಿಚಾರಿಸ್ಕೊಳ್ತೀಯಾ? ನಿನ್ನ ವಿಚಾರಿಸೋರು ಫೋನ್ನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡು. ನಿನಗೆ ಶಂಕದಿಂದ ಬಂದ್ರೇನೆ ತೀರ್ಥ, ಹೇಳೋರು ಹೇಳಿದ್ರೇನೆ ನೀನ್ ಕೇಳೋದು. ಮುದ್ಕಿ ನಿನ್ನ ಛೆ. ಅಮ್ಮ, ಬೇಜಾರು ಮಾಡ್ಕೋಬೇಡಿ ಅಮ್ಮ. ಮನೆ ಬರಹನೇ ಇಷ್ಟು ಅನ್ಸುತ್ತೆ.
ಸಮುದ್ರಕ್ಕಿಳಿದ್ರು ಮೊಣ್ಕಾಲ್ ತನಕ ನೀರು ಅಂತಾರಲ್ಲ ಅಂತ ಪಾಪಿ ಅಮ್ಮ ನಾನು. ಹಾಗೆಲ್ಲ ಹೇಳ್ಬಾರ್ದು ಕಂದ. ನೀನು ಅವ್ರ ಮನೆ ಸೊಸೆ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಯಾ. ಆದ್ರೆ ಅದನ್ನವ್ರು ಗುರುತಿಸಿಲ್ಲ ಅಷ್ಟೆ. ಇಲ್ಲಮ್ಮ, ನನ್ನ ಜೀವನ ಸರಿ ಮಾಡಕ್ಕಾಗದೇ ಇರೋ ಒಂದು ದೋಣಿ, ಅದನ್ನ ನೀರಲ್ಲಿ ತೇಲ್ಸೋ ಆಸೆ ಬಿಟ್ಬಿಡಿಯಮ್ಮ. ನೀವ್ ಎಷ್ಟೇ ಪ್ರಯತ್ನ ಪಟ್ರು ನನ್ನ ಕರ್ಮ ಬದಲಾಗಲ್ಲ. ಇದು ನಿನ್ನೊಬ್ಳು ಕರ್ಮ ಅಲ್ಲ ಕಂದ, ಇದು ನಮ್ಮೆಲ್ರ ಕರ್ಮ. ಇದೆಲ್ಲ ಸುಸೂತ್ರವಾಗಾದ್ರೆ ಆ ದೇವ್ರನ್ನ ಯಾರು ನಂಬಲ್ಲ ನೋಡು. ಅದಕ್ಕೆ ಆ ದೇವ್ರು ನಮಗ್ ಕೊಡ್ತಿರೋ ಪರೀಕ್ಷೆ ಇದು. ಆದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಂದ. ಎದುರಿಸೋಣ, ಏನೇ ಬಂದ್ರೂ ಸರಿ, ಎದುರಿಸೋಣ. ಅಳ್ಬಾರ್ದು ನನ್ ಕಂದ. ಯಾವತ್ತೂ ನಿನ್ ಕಣ್ಣಲ್ಲಿ ನೀರ್ ಬರ್ಕೂಡ್ದು. ಇನ್ಮೇಲೆ ನಿನ್ ಜೀವನ ಸುಖವಾಗಿರುತ್ತೆ. ಆ ದೇವ್ರನ್ನ ಸಾಕ್ಷಿ ಇಟ್ಟು ಹೇಳ್ತಾ ಇದ್ದೀನಿ, ನಿನ್ನ ಯುವನ್ನ ಒಂದ್ ಮಾಡೋ ಜವಾಬ್ದಾರಿ ನಂದು. ಬಾ ಹೋಗೋಣ. ದೇವ್ರೆ, ನನ್ನ ಮಗಳು ಯುವ ಒಂದಾಗೋ ಹಂಗೆ ಮಾಡಪ್ಪ. ಮುಂದಿನ ಶಿವರಾತ್ರಿ ಒಳಗೆ ಇವ್ರ ಮದ್ವೆ ಸುಸೂತ್ರವಾಗಿ ನಡೆದ್ರೆ ನಿಂಗೆ 108 ತೆಂಗಿನಕಾಯಿ ಹೊಡಿತೀನಿ. ಹಲೋ, ಏನ್ರಿ ಮಾಡ್ತಿದ್ದೀರಾ? ಆಡ್ ಮೇಕರ್ ಜೊತೆ ಮಾತಾಡಕ್ಕೆ ಲೊಕೇಶನ್ ಹುಡುಕ್ತಿದ್ದೀನಿ. ನೀವು ನಿಮ್ಮ ಅಜ್ಜಿ ಥರನೇ ವೆರಿ ಫನ್ನಿ. ಅವರು ಅಷ್ಟೇ, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಗುಣಗಾನ ಮಾಡ್ತಾ ಫನ್ ಮಾಡ್ತಾ ಇದ್ರು. ಫನ್ನಾ? ಏನಂತ? ಅದೆಲ್ಲ ಏನಿಲ್ಲ ಬಿಡಿ, ನಾಳೆ ಮಾತಾಡೋಣ. ಹಲೋ ಹಲೋ, ಏನ್ ಹೇಳಿದ್ರು ಅಂತ ಹೇಳಿ ಸರ್ ಪ್ಲೀಸ್. ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಹೇಳಿದ್ರು. ಅಜ್ಜಿ ನಿನಗ್ ಮಾಡ್ತೀನಿರು. ಹಲೋ. ಹಾ, ಸಾರಿ ಸರ್, ಸಾರಿ. ನೀವ್ಯಾಕೆ ನಾನು ಅಜ್ಜಿಗೆ ಕಾಲ್ ಮಾಡಕ್ ಹೋಗಿದ್ರಿ ಅಂತ ಕೇಳ್ಬೋದಾ? ಎಕ್ಸ್ಕ್ಯೂಸ್ ಮೀ, ನಾನು ನಿಮಗ್ ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡಿದ್ರು. ದಟ್ಸ್ ಇಟ್. ನನಗ್ ತಾನೇ ಯಾಕೆ ಕಾಲ್ ಮಾಡಕ್ ಹೋದ್ರಿ? ಹಲೋ, ಯಾರ ಹತ್ರ ಮಾತಾಡ್ತಿದ್ದೀರಾ ಅನ್ನೋದು ಗೊತ್ತಾ? ಹಾ ಸರ್, ಗೊತ್ತು. ಅದು ಆಗ್ಲೇ ನಾನು ಬೈ ಮಿಸ್ಟೇಕ್ ಕಾಲ್ ಮಾಡಿದ್ದೆ ಅಂತ ಹೇಳದ್ನಲ್ಲ, ಸೊ ಮತ್ತೆ ಯಾಕೆ ಕಾಲ್ ಮಾಡಿದ್ರಿ ಅಂತ ಕೇಳ್ದೆ ಅಷ್ಟೇ. ಕಾನ್ಸೆಪ್ಟ್ ರೆಡಿ ಆಯ್ತಾ ಅಂತ ಕೇಳಕ್ ಕಾಲ್ ಮಾಡಿದೆ. ಯಾವುದು ಸರ್? ಕೆಫೆ ಪ್ರಾಡಕ್ಟ್ದು ಕಾನ್ಸೆಪ್ಟ್ ರೆಡಿನಾ? ಇವತ್ತು ರಜಾ ತಾನೆ. ವಾಟ್? ಸಾರಿ ಸಾರಿ, ಏನಿಲ್ಲ ಸರ್. ಆರ್ ಯು ಓಕೆ? ಏನ್ ಓಕೆ? ನಿನ್ ತಲೆ. ನನ್ನನ್ನು ಅಷ್ಟೆಲ್ಲ ಬೈದ್ಬಿಟ್ಟು ಈಗ ಓಕೆನಾ? ಕಾನ್ಸೆಪ್ಟ್ ರೆಡಿನಾ ಅಂತ ಕೇಳ್ತಾನೆ ನನ್ ಮಗ್ನೆ. ನಿನ್ ಪುಣ್ಯ ಫೋನಲ್ಲಿದ್ಯಾ. ನನ್ ಮುಂದೆ ಏನಾದ್ರೂ ಇರ್ಬೇಕಿತ್ತು, ಮಾಡ್ತಿದ್ದೆ. ಹಲೋ, ಆರ್ ಯು ದೇರ್? ಹಾ ಸರ್. ಟೆಲ್ ಮೀ, ಆರ್ ಯು ಓಕೆ? ಹಾ, ಐ ಆಮ್ ಓಕೆ. ಫೈನ್, ಡೂ ಒನ್ ಥಿಂಗ್. ನಾಳೆಗೆ ಜಸ್ಟ್ ಬಿ ಪ್ರಿಪೇರ್ಡ್ ಅಂಡ್ ಕಮ್. ಓಕೆ? ಹಾ, ಓಕೆ ಸರ್. ಯಾ, ಫೈನ್ ದೆನ್. ಟೇಕ್ ಕೇರ್. ಬಾಯ್.
ದೇವ್ಕಿ, ಪ್ರಾರ್ಥನಾ, ಹೋದ ಕೆಲಸ ಏನಾಯ್ತು? ದೇವ್ಕಿ, ನೀನ್ ಮಾತಾಡಿದೆ ಅವ್ರ ಜೊತೆ? ದೇವ್ಕಿ, ನೀನ್ ಮಾತಾಡ್ಲಿಲ್ವಾ? ಒಂದ್ ಕೈ ಚಪ್ಪಾಳೆ ಹೇಗಮ್ಮ ಸಾಧ್ಯ? ಕೈ ಜೋಡಿಸ್ಬೇಕಾದವ್ರೆ ಬರ್ಲಿಲ್ವಲ್ಲ. ಅಲ್ಲಮ್ಮ ದೇವ್ಕಿ, ಇದು 2 ಕೈಯಲ್ಲಿ ತಟ್ಟೋ ಚಪ್ಪಾಳೆ ಅಂತ ಯಾಕೆ ತಿಳ್ಕೊಂಡೆ? 1 ಕೈಯಲ್ಲಿ ಕೊಡೋ ಪ್ರಸಾದ ಅಂತ ತಿಳ್ಕೊಬೇಕಾಗಿತ್ತು. ನೀನೇ ಮಾತಾಡ್ಸ್ಬೇಕಾಗಿತ್ತು. ದೇವ್ರು ನೋಡ್ದೆ ಪ್ರಸಾದ ಯಾರಮ್ಮ ತಗೋತಾರೆ? ಅಮ್ಮ, ನನ್ನ ವಿಷಯ ಬಿಡಿ. ಅಜ್ಜಿ, ಅಪ್ಪ ತಿಂಡಿ ತಿಂದ್ರಾ? ತಿಂದ್ರಮ್ಮ, ಪಾವನಿನೇ ಕೊಟ್ಲು. ಏನು, ಪಾವ್ನಿನ ಅಪ್ಪಂಗೆ ತಿಂಡಿ ಕೊಟ್ಲಾ? ಹೌದಮ್ಮ. ಅಮ್ಮ, ಸದ್ಯಕ್ಕೆ ನನ್ನ ಕೈಯಿಂದ ನಿಮಗೆ ಕೊಡಕ್ಕಾಗೋದು ಪ್ರಸಾದ ಒಂದೇ. ಈಶ್ವರ, ಇವ್ರ ಜೊತೆ ಪ್ರಾರ್ಥನನ್ ಮದುವೆ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಕೊಡುತ್ತಂತೆ. ಇವ್ರು ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ರೀ, ಯಾಕೆ ತಿಂಡಿ ಎಲ್ಲ ಚೆಲ್ಲಿದ್ದೀರಾ? ನನ್ನ ಮುದ್ದಿನ ಮಗಳು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ತಪ್ಪು ಅವಳದಲ್ಲ. ಅತಿ ಮುದ್ದು ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸಿದೀನಿ ನೋಡು, ಅದ್ ನನ್ನ ತಪ್ಪು. ಅಲ್ಲ ರೀ, ಅದು ದೇವಕಿ ಪ್ಲೀಸ್, ಮೊದಲೇ ನನ್ನ ತಲೆ ಕೆಟ್ಟಿದೆ. ಅವಳ ಮೇಲೆ ಇರೋ ಕೋಪಕ್ಕೆ ನೀನು ಬಯಸ್ಕೋಬೇಡ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಟ್ಬಿಡು. ಅಜ್ಜಿ, ಈ ಪಾವ್ನಿಯಲ್ಲಿ? ಆಗ್ಲೇ ಆಫೀಸಿಂದ ಅವಳಿಗೆ ಫೋನ್ ಬಂದಿತ್ತು. ಮಾತಾಡ್ಕೊಂಡು ಹೋದ್ಲು. ಬಹುಶಃ ರೂಮ್ನಲ್ಲಿರ್ಬೇಕು. ಪ್ರಾರ್ಥನಾ, ಬಾಯಿಲಿ ನೋಡಮ್ಮ. ಪಾವ್ನಿ ನಿನ್ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಲ್ಲ. ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವ್ರ ಅಪ್ಪನ ಜೊತೆ ಚೆನ್ನಾಗಿ ಮಾತಾಡು ಅಂತ ಹೇಳಮ್ಮ. ಸರಿ ಅಜ್ಜಿ, ನಾನು ಮಾತಾಡ್ತೀನಿ. ಆಯ್ತಮ್ಮ. ಅಮ್ಮ, ಏನಮ್ಮ ಇದು? ಅಪ್ಪ ತಿಂಡಿ ತಿಂದಿಲ್ವಾ? ಬರ್ತಾ ಬರ್ತಾ ಈ ಪಾವನಿದು ತುಂಬಾ ಅತಿ ಆಗ್ತಾ ಇದೆ. ಅಪ್ಪನ್ಗೆ ಹೋಗಿ ತಿಂಡಿ ಕೊಟ್ಟಿದ್ದಾಳೆ, ಅವ್ರು ತಿನ್ನೋದಕ್ಕೆ ನೆಮ್ಮದಿ ಕೊಟ್ಟಿಲ್ಲ. ಯಾಕಮ್ಮ, ಏನಾಯ್ತಂತೆ? ಏನೋ ಜಗಳ ಆಡಿದಾಳೆ. ಇವ್ರ ಕೋಪ ನಿನ್ಗೆ ಗೊತ್ತಲ್ಲ. ಕೋಪದಲ್ಲಿ ತಿಂಡಿ ಎಲ್ಲ ಚೆಲ್ಲಾಡಿದ್ದಾರೆ. ಅವಳು ತಿಂಡಿ ಕೊಡೋದಕ್ಕೆ ಹೋಗಿರೋದು ನೋಡಿ ಸದ್ಯ ಬದಲಾಗಿದ್ದಾಳಲ್ಲ ಅನ್ಕೊಂಡೆ. ಎಷ್ಟೇ ಆದ್ರೂ ಅಪ್ಪನ್ ಮುದ್ದಿನ ಮಗಳಲ್ವಾ? ಎಲ್ಲಿ ಹೋಗುತ್ತೆ ಆ ಬುದ್ಧಿ? ಅಲ್ಲಮ್ಮ, ಈ ಮನೇಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಆದ್ರೆ ಹೇಗಮ್ಮ ಸಂಭಾಳಿಸೋದು? ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡಿ. ಅಪ್ಪ ಮಗಳನ್ನ ಒಂದ್ ಮಾಡೋ ಜವಾಬ್ದಾರಿ ನಂದು, ಸರಿನಾ? ನೀನೇನೋ ಅವರಿಬ್ಬರನ್ನ ಒಂದ್ ಮಾಡ್ತೀನಿ ಅಂತಿದ್ಯಾ?
ಆದ್ರೆ ನಿಮ್ಮಿಬ್ರನ್ನ ಒಂದ್ ಮಾಡೋಕೆ ಯಾರಿಂದನೂ ಆಗ್ತಿಲ್ಲ. ಅಮ್ಮ, ಎಷ್ಟು ಒಳ್ಳೆ ಗುಣ ಅಮ್ಮ ಇವಳದು. ಎಲ್ಲ ತಾಯಿ ಗುಣನೇ ದೇವಕಿ. ಕೌಸಲ್ಯ ಕೂಡ ಒಂದಿನಾನೂ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ.